ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ದಾರವನ್ನು ಹೀಗೆ ಮೇಲೆ ತಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನಾಟ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಈ ನಾಟ್ ಸ್ಟಿಚ್ನ ಹೇಗೆ ಹಾಕಬೇಕು ಅನ್ನೋದು ಡೀಟೇಲಾಗಿ ನಾನು ಫುಲ್ಲು ಬೇಸಿಕ್ ಡಿಸೈನ್ಸಲ್ಲಿ ತೋರಿಸಿದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದರೆ ನಿಮಗೆ ಈ ನಾಟ್ ಸ್ಟಿಚ್ ಹೇಗೆ ಹಾಕೋದು ಅನ್ನೋದು ಪರ್ಫೆಕ್ಟಾಗಿ ಗೊತ್ತಾಗತ್ತೆ. ಬಟ್ಟೆಗೆ ಒಮ್ಮೆ ಹೀಗೆ ಸುತ್ತಬಿಟ್ಟು ಅದರ ಒಳಗಡೆ ದಾರವನ್ನು ಹಾಕಬೇಕು. ನಂತರ ಅಲ್ಲಿ ಇಂಟು ಮಾರ್ಕ್ ಬರುತ್ತೆ, ಅದರ ಒಳಗಡೆ ದಾರನ ಹಾಕಿ ಟೈಟಾಗಿ ಎಳ್ಕೋಬೇಕು. ನೋಡಿ, ಮತ್ತೆ ಹೀಗೆ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿವರೆಗೆ ಹಾಕಿದ್ದೀನಿ. ನಂತರ ನಾರ್ಮಲಾಗಿ ಹೀಗೆ ಸೂಜಿಯನ್ನು ಕೆಳಗಡೆ ಹಾಕಿ ಮತ್ತು ಮೇಲ್ಗಡೆ ಹೀಗೆ ತಗೋತಾ ಇದ್ದೀನಿ. ಈ ಬಡ್ ಥರ ಬಂದಿರುತ್ತಲ್ಲ ಅಲ್ಲಿವರೆಗೂ ಸಹ ಇದೇ ರೀತಿಯಲ್ಲಿ ಹಾಕ್ತಾ ಹೋಗಿದ್ದೀನಿ. ನೋಡಿ, ನಂತರ ಈ ಬಡ್ಡಿನ ತುದಿಯಲ್ಲಿ ಸ್ವಲ್ಪ ಡಿಸೈನ್ ಇರುತ್ತೆ, ಅದನ್ನು ಸಹ ನಾನು ಗ್ರೀನ್ ಥ್ರೆಡ್ಡಲ್ಲೇ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಇವಾಗ ನೋಡಿ ಫಿಲ್ಲಿಂಗ್ ಅಷ್ಟು ಆಯಿತು. ನಂತರ ಈ ಕಡೆ ಲೀವ್ಸ್ ಡ್ರಾ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಫಸ್ಟ್ ಈ ಕಡೆ ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಸೆಂಟರಲ್ಲಿ. ಈ ಚೈನ್ನ ಸ್ವಲ್ಪ ಟೈಟಾಗಿ ಹಾಕ್ತಾ ಹೋಗಬೇಕು, ಆವಾಗ ಸ್ಟಿಫ್ನೆಸ್ ಬಂದು ಚೆನ್ನಾಗಿ ಎದ್ದು ಕಾಣಿಸುತ್ತೆ. ನಂತರ ಲೀವ್ಸ್ಗೆಲ್ಲ ಈ ರೀತಿ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ. ಲೀವ್ಸ್ಗೆ ನೋಡಿ ಮಧ್ಯದಲ್ಲಿ ಫಸ್ಟ್ ದಾರನ ಹಾಕಿಬಿಟ್ಟು ಒಂದು ಸೈಡು ಕವರ್ ಮಾಡಿ ನಂತರ ಮತ್ತೊಂದು ಸೈಡನ್ನು ಸಹ ಕವರ್ ಮಾಡ್ಕೋಬೇಕು. ಇದೇ ರೀತಿಯಲ್ಲಿ ಅಷ್ಟು ಪೆಟಲ್ಸ್ಗೂ ಆಗಿದೆ. ನಂತರ ಸೆಂಟರಲ್ಲಿ ನೋಡಿ ರೆಡ್ ಕಲರ್ ದಾರದಿಂದ ಅಷ್ಟು ಚಿಕ್ಕ ಚಿಕ್ಕ ಪೆಟಲ್ಸ್ ಬರುತ್ತಲ್ಲಿ, ಅದಕ್ಕೆಲ್ಲ ಸಿಂಗಲ್ ಚೈನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಹತ್ತಿರಕ್ಕೆ ಚೈನ್ ಹಾಕಬೇಕು. ನೋಡಿ, ಇವಾಗ ಫುಲ್ ಚೈನ್ ಹಾಕಿ ರೆಡಿಯಾಗಿದೆ. ನಂತರ ಸೇಮ್ ಅದೇ ಕಲರ್ ದಾರದಲ್ಲಿ ಮೇಲ್ಗಡೆ ಸಣ್ಣ ಬಡ್ ಇರುತ್ತಲ್ಲ ಅಲ್ಲಿ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ. ಈ ಡಿಸೈನಲ್ಲಿ ಸ್ವಲ್ಪ ಫಿಲ್ಲಿಂಗ್ ಮಾಡೋದೇ ಎದ್ದು ಕಾಣಿಸೋ ಅಂಥದ್ದು. ನೋಡಿ, ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಇವಾಗ ದಾರವನ್ನು ಕೆಳಗಡೆ ಹಾಕಿಬಿಟ್ಟು ನಾಟನ್ನು ಹಾಕಿದ್ದೀನಿ ನಾನು. ನಂತರ ನೋಡಿ, ನಾನು ಬ್ಲೂ ಕಲರ್ ದಾರವನ್ನು ತಗೊಂಡು ಈ ರೀತಿಯಲ್ಲಿ ನೋಡಿ ಫಸ್ಟ್ ಗ್ರೀನಲ್ಲಿ ಹಾಕಿದ್ನಲ್ಲ ಅದೇ ರೀತಿಯಲ್ಲಿ ಹೀಗೆ ಮೇಲೆ ತಗೊಂಡು ಕೆಳಗಡೆ ಹಾಕಬೇಕು. ಅಂದರೆ ನೀವು ರನ್ನಿಂಗ್ ಸ್ಟಿಚ್ ಹಾಕ್ಬೋದು. ರನ್ನಿಂಗ್ ಸ್ಟಿಚ್ ಹಾಕಿದರೆ ಅಷ್ಟು ಎದ್ದು ಕಾಣಿಸಲ್ಲ. ನೀವು ಯಾವತ್ತೂ ಅಷ್ಟೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಹಾಕಬೇಕಿದ್ರೆ ದಾರದ ಎಳೆಯನ್ನು ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇದೇ ರೀತಿಯಲ್ಲಿ ಫ್ಲವರ್ ಫುಲ್ಲು ಕಂಪ್ಲೀಟ್ ಆಗಿದೆ. ನಂತರ ಬ್ರೌನ್ ಕಲರ್ ದಾರದಲ್ಲಿ ನೋಡಿ ಈ ರೀತಿ ಒಳಗಡೆ ಹಾಗೆ 3 ಲೈನಲ್ಲಿ ದಾರವನ್ನು ತಗೊಂಡು ಒಳಗಡೆ ಹಾಕಿದ್ದೀನಿ. ಇದೇ ರೀತಿಯಲ್ಲಿ ಅಷ್ಟು ಪೆಟಲ್ಸ್ಗೂ ಸಹ ಮಾಡ್ಕೋತಾ ಇದ್ದೀನಿ. ನೋಡಿ, ಅಷ್ಟು ಪೆಟಲ್ಸ್ಗೂ ರೆಡಿಯಾಗಿದೆ. ಕಲರ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಬ್ಲೂ, ರೆಡ್, ಗ್ರೀನ್ ಅಂತ. ನೋಡಿ, ಗ್ರೀನಲ್ಲಿ ನಾನು 2 ಕಲರ್ ತೊಗೊಂಡಿದ್ದೀನಿ. ಒಂದು ಪ್ಯಾರೆಟ್ ಗ್ರೀನ್, ಮತ್ತೊಂದು ಡಾರ್ಕ್ ಗ್ರೀನ್. ಎಷ್ಟು ಸುಂದರವಾಗಿ ಕಾಣಿಸುವಂತಹ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ ರೆಡಿ. ಸೆಂಟರಲ್ಲೂ ಸಹ ನೀವು ಕುಂದನ್ನು ಸಹ ಹಾಕ್ಕೋಬೋದು, ಸ್ಟಿಕ್ ಮಾಡ್ಕೋಬೋದು. ಮತ್ತು
ಸೂಜಿಗೆ ಒಂದು 2-3 ಬಾರಿ ಸುತ್ತು ಬಿಟ್ಟು ಫಿಲ್ಲಿಂಗ್ ಮಾಡ್ಕೋಬೋದು. ಸೀರೆಗೆ, ಡ್ರೆಸ್ಗೆ ಎಲ್ಲ ಈ ಬಾರ್ಡರ್ ಡಿಸೈನ್ನಲ್ಲೂ ಸಹ ಹಾಕ್ಕೊಂಡು ಹೋಗ್ಬೋದು. ಒಮ್ಮೆ ಡ್ರಾ ಮಾಡಿಕೊಂಡು ಟ್ರೇಸ್ ಮಾಡಿಕೊಂಡು ಹಾಕ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.